ಈ ಕೆರಕಲ್ ರಿಂಗ್ ರೋಡ್ ಈಗ ಬರ್ತಾ ಇದೆ. ಈಗಾಗಲೇ ನಂದಿ ಕಾರಿಡಾರ್ ಯೋಜನೆ ಸರ್ಕಾರ ಮಾಡಿದೆ. ಅದನ್ನೇ ಅವರು ಡೆವಲಪ್ ಮಾಡಿ ಇನ್ನು ಬೇರೆ ತರದ ಲಿಂಕ್ಸ್ ನ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಬಟ್ ಇದು ಏನಂದ್ರೆ ಇಲ್ಲಿ 2005 ಮತ್ತೆ 6ರಲ್ಲಿ ನೋಟಿಫಿಕೇಶನ್ ಆಯ್ತು. ನೋಟಿಫಿಕೇಶನ್ ಆಗಿ 20 ವರ್ಷ ಸುಮ್ಮನೆ ಇಟ್ಬಿಟ್ಟು ಈಗ 20 ವರ್ಷ ಆದ ನಂತರ ಈಗ ಬಂದ್ರೆ ಎಲ್ಲರೂ ಮನೆಗಳು ಕಟ್ಕೊಂಡಿರೋರು, ಅಲ್ಲಿ ವಾಸ ಮಾಡ್ತಕ್ಕಂಥ ಜನ ಎಲ್ಲರೂ ಕೂಡ ಬಡವರು, ಗಾರ್ಮೆಂಟ್ಸ್ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಮನೆ ಕೆಲಸ ಮಾಡುವಂತ ಜನ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಅದರಲ್ಲೂ 99% SCಗಳು ಇರ್ತಕ್ಕಂಥದ್ದು. ಈ ಊರು ಹೋದ್ರೆ ಅವರು ಇಡೀ ಬದುಕನಲ್ಲಿ ಕಟ್ಕೊಂಡಿರ್ತಾರೆ. ಮನೆಗಳು ಒಂದೇ ಇಲ್ಲ, ಈ ಕೆಲಸ ಆಗಿರ್ಬೋದು ಅಥವಾ ಮಕ್ಕಳ ಎಜುಕೇಶನ್ ಆಗಿರ್ಬೋದು ಅಥವಾ ಏನಲ್ಲಿ ರೂಪಿಸ್ಕೊಂಡಿರ್ತಾರೆ, ಎಂಟೈರ್ ಬದುಕನ್ನ ನಾಶ ಮಾಡತಕ್ಕಂಥ ಕೆಲಸನ ಇವತ್ತು ಸರ್ಕಾರ ಮಾಡಕ್ಕೆ ಮುಂದೋಗಿದೆ. ಸೊ ಈ ಕೆಲಸ ಮಾಡೋದ್ರಿಂದ ಜನ ಇನ್ನೂ ತೀವ್ರವಾಗಿ ಎಚ್ಚೆತ್ಕೊಂಡು ಹೋರಾಟ ಮಾಡುವಂತ ಒಂದು ದಿಕ್ಕು ಹೋಗ್ತಾರೆ. ಇವತ್ತು ಈ ಕೆರಕಲ್ ರಿಂಗ್ ರೋಡ್ ಏನ್ ಬೆಂಗಳೂರು ಕಾರಿಡಾರ್ ಯೋಜನೆ ಮಾಡಕ್ಕೆ ಇವರು ಹೊರಟಿದ್ದಾರೆ. ಈಗ ನಂದಿ ಕಾರಿಡಾರ್ ಯೋಜನೆ ಮಾಡಿರ್ತಕ್ಕಂಥದ್ದು ಕೂಡ ಇತರ ರಾಜ್ಯಗಳ ಒಂದು ಏನು ಅವರ ಬಿಸ್ನೆಸ್ಗೆ ಯಾರು ಹೆಚ್ಚಿನ ಹಣವಂತರಿರ್ತಾರೆ, ಶ್ರೀಮಂತರಿರ್ತಾರೆ, ಏನ್ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಉಪಯೋಗ ಆಗುವಂತ ಒಂದು ಕೆಲಸನ ಇವತ್ತು ಮಾಡಿದೆ. ಅದಕ್ಕೂ ಕೂಡ ಎಷ್ಟೋ ಜನ ವಿರೋಧ ಮಾಡಿದ್ರು ರೈತರು, ಆದ್ರೂ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಕಾರಿಡಾರ್ ಯೋಜನೆನ ರೂಪಿಸಿದ್ರು. ಸರಿ, ಈಗ ಆ ಒಂದು ಕಾರಿಡಾರ್ ಯೋಜನೆ ಇರುವಾಗ್ಲೇನೆ ಈಗ BDA ಹೊರತಿರ್ತಕ್ಕಂಥ ಒಂದು ಏನು ಬೆಂಗಳೂರು ಕಾರಿಡಾರ್ ಯೋಜನೆ ಇದು ನೆಸಿಟಿನೇ ಇಲ್ಲ. ಈಗಾಗಲೇ BDA ಲೇಔಟ್ಗಳು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿ ಅದನ್ನೇ ಯಾರೋ ಅಲ್ಲಿ ಮನೆಗಳು ಕಟ್ಕೊಂಡು ವಾಸ ಇರ್ತಕ್ಕಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದೆ BDA. ಆದ್ರೆ ರೆವಿನ್ಯೂ ಇದ್ದಲ್ಲಿ ಯಾಕೆ ಜನ ಹೋಗಿದ್ದಾರೆ ಅಂತ ಹೇಳಿದ್ರೆ, ಜನ ಇರ್ತಕ್ಕಂಥವ್ರು ಬಡವರು, ರೆವಿನ್ಯೂನಲ್ಲಿ ಕಡಿಮೆ ರೇಟಿಗೆ ಸೈಟ್ ಸಿಕ್ಕಿದೆ, ಮತ್ತೆ ಅಲ್ಲಿ ತಗೊಂಡು ಮನೆಗಳು ಕಟ್ಕೊಂಡು ಜೀವನ ರೂಪಿಸ್ಕೊಂಡಿದ್ದಾರೆ ಆಲ್ರೆಡಿ. ಈಗ ಆ ಒಂದು ಬದುಕನ್ನ ನಾಶಗೊಳಿಸಕ್ಕೆ ಸರ್ಕಾರ ಹೊರಟಿರೋದು, BDA ಅವರು ಹೊರಟಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಈಗ BDA ಉದ್ದೇಶ ಏನಂದ್ರೆ ಈ ಟೋಲ್ಗೇನು ಅವರು ಟೋಲನ್ನು ಕೂಡ ಕಲೆಕ್ಟ್ ಮಾಡಲ್ಲ. ಈಗ ಅಂತಾರಾಜ್ಯ ಏನು ಇದು ನಡೀತಿದೆ ವಹಿವಾಟು, ಅದಕ್ಕೆ ಇವರು ಟೋಲ್ ಕೂಡ ಸಹ ಕಲೆಕ್ಟ್ ಮಾಡಲ್ಲ. ಆದ್ರೆ ಸುತ್ತಮುತ್ತ ಹೆಚ್ಚತಕ್ಕಂಥದ್ದನ್ನ ಟೌನ್ಶಿಪ್ ಮಾಡಿ ಅಲ್ಲಿರ್ತಕ್ಕಂಥ BDA ಲೇಔಟ್ಗಳನ್ನ ಮಾಡ್ಬೇಕು ಅಂತ ಒಂದು ಹುನ್ನಾರ ಏನು BDA ಇದೆ, ಅದನ್ನ ನಿಜವಾಗ್ಲೂ ಖಂಡನೆ ಆದಂತ ಒಂದು ವಿಷಯ. ಯಾಕಂತ ಹೇಳಿದ್ರೆ ಈಗಾಗಲೇ BDA ಲೇಔಟ್ ಸಾಕಷ್ಟು ಇದ್ರೂ ಕೂಡ ಅದನ್ನ ಏನು ಮಾಡಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಹಾಗಾದ್ರೆ ತಿರ್ಗಾ ಈಗ ಟೌನ್ಶಿಪ್ ಮಾಡಿ ತಿರ್ಗಾ ಡೆವಲಪ್ ಮಾಡಿ ಜನರ ಹತ್ರ ದೊಡ್ಡ ವಸೂಲಿ ಮಾಡಿ ಈ ರೋಡ್ ಮಾಡಿ ಇದನ್ನೆಲ್ಲ ಮಾಡೋದ್ರ ಬದಲು ಜನರ ಬದುಕನ್ನ ಕಡೆಗೆ ಒಂದಷ್ಟು ಗಮನ ಹರಿಸಬೇಕಾಗುತ್ತೆ. ಜನರಿಗೆ ಒಂದಷ್ಟು ಬದುಕು ಏನು ರೂಪಿಸ್ಕೊಂಡಿದ್ದಾರೆ ಅದರ ಕಡೆ ಕೂಡ ಸರ್ಕಾರ ಗಮನ ಹರಿಸಬೇಕು. 20 ದಶಕಗಳ ನಂತರ ಈಗ ಬಂದಿರ್ತಕ್ಕಂಥ 60,000 ಮನೆಗಳು ಇವತ್ತು ಹೋಗುತ್ತೆ ಅಂತ ಹೇಳಿದ್ರೆ ಅದೆಲ್ಲರೂ ಮಧ್ಯಮ ವರ್ಗದವರು ಮತ್ತೆ ಬಡ ಜನರ ಜೀವನನ ಹಾಳು ಮಾಡ್ತಕ್ಕಂಥ ಕೆಲಸನ ಇವತ್ತು ಸರ್ಕಾರ ಮಾಡಕ್ ಹೊರಟಿದೆ. ಆದ್ರೆ ಈ ಸರ್ಕಾರ ಬಂದಿದೆ ಇವತ್ತು ಮಧ್ಯಮ ವರ್ಗದವರಿಂದ ಮತ್ತೆ SC STಗಳಿಂದ ಅದು ಬಡವರಿಂದ ಬಂದಿರ್ತಕ್ಕಂಥ ಸರ್ಕಾರ. ಇವತ್ತು ಅವ್ರ ಜೀವನದ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತೀರಾ? ಇಂಥ ಒಂದು ನಿರ್ಣಯ ತಗೊಳ್ತಕ್ಕಂಥದ್ದು ಬಹಳ ದುರಾದೃಷ್ಟವಾಗಿರ್ತಕ್ಕಂಥದ್ದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದೀವಿ. ಮತ್ತೆ ಏನ್ ಇವತ್ತು ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾರೆ DK ಶಿವಕುಮಾರ್ ಅವರು, ಅವ್ರಿಗೂ ಮನವಿ ಮಾಡ್ತಾ ಇದೀವಿ. ಇದನ್ನ ಕೂಡಲೇ ಕೈ ಬಿಡ್ಲಿ, ಅಥವಾ ಡೆವಲಪ್ ಮಾಡಲೇಬೇಕು ಅನ್ನುವಂತ ಅನಿವಾರ್ಯ ಇದ್ರೆ ಅವರಿಗೆ, ಅಥವಾ ಇದರಿಂದ ಅಂತರ್ರಾಜ್ಯಗಳಿಗೂ ಇವ್ರಿಗೆ ಏನೋ ಒಂದು ಸಂಬಂಧ ಇದೆ ಅಥವಾ ಏನೋ ಒಂದು ಇದನ್ನ ವಹಿವಾಟುಗಳನ್ನ ಬೆಳೆಸ್ಕೋಬೇಕು ಅನ್ನೋದೇ ಆದ್ರೆ ಅವ್ರು ಖಾಲಿ ಇರ್ತಕ್ಕಂಥ ಪ್ರದೇಶನ ಗುರುತಿಸಲಿ, ಅದನ್ನ ಪ್ಲಾನಿಂಗ್ ಕಮಿಷನ್ ಕೊಡ್ಲಿ, ಪ್ಲಾನಿಂಗ್ ಮಾಡಿ ಪ್ಲಾನಿಂಗ್ ರೂಪಿಸ್ಕೊಡ್ಲಿ, ಅವ್ರು ಮಾಡ್ಲಿ, ಬೇಡ ಅಂತ ನಾವು ಹೇಳಲ್ಲ. ಆದ್ರೆ ಜನರು ಮನೆಗಳನ್ನ ಹೊಡೆದು ಕಟ್ಟೋದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಮಾಡ್ಕೊಂಡು ಕಟ್ಟಿರ್ತಕ್ಕಂಥ ಮನೆಗಳು ಅವ್ರೆಲ್ಲ ಹೋಗ್ಬೇಕು? ಮತ್ತೆ ಈಗ ಓಕೆ ಕಾಂಪೋಸಿಷನ್ ಕೊಡ್ತಾರೆ ಅನ್ನೋದೇ ಆದ್ರೆ ಇವ್ರದ್ದು ಕಾಂಪೋಸಿಷನ್ ತಗೊಂಡು ಅವ್ರು ಎಂಟೈರ್ ಬದುಕನ್ನ ಎಲ್ಲಿ ರೂಪಿಸ್ಕೊಳಕ್ ಸಾಧ್ಯ ಆಗುತ್ತೆ? ಮಕ್ಳ ಎಜುಕೇಶನ್ ಹೋಗುತ್ತೆ, ಅಲ್ಲೇ ಕೆಲಸಗಳನ್ನ ರೂಪಿಸ್ಕೊಂಡಿರ್ತಾರೆ, ಎಲ್ಲ ಕೂಲಿ ಕೆಲಸ ಮಾಡತಕ್ಕಂಥವ್ರು, ಮತ್ತೆ ರೈತರು ಸಣ್ಣ ಪುಟ್ಟ ಹಸುಗಳನ್ನ ಇಟ್ಕೊಂಡು ಸಾಕೊಂಡು ಜೀವನ ಮಾಡ್ತಕ್ಕಂಥವ್ರು. ಸೊ ಅವರು ಮತ್ತೆ ಹೋಗಿ ಆ ಹಸುಗಳನ್ನ ಇನ್ನೊಂದ್ ಕಡೆ ಕಟ್ಕೊಂಡು ಇದೆಲ್ಲ ಹೆಂಗಿರುತ್ತೆ ಅಂತ ಹೇಳಿದ್ರೆ ಬರೀ ಒಂದು ಮನೆ ಕಳ್ಕೊಳ್ಳೋ ವಾಸ್ತವ ಸ್ಥಿತಿ ಅಲ್ಲ, ಅದು ಒಂದು ಎಂಟೈರ್ ಬದುಕನ ಪ್ರಶ್ನೆ ಆಗಿದೆ. ಹಂಗಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇದು ಮಾಧ್ಯಮ ಮಿತ್ರರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಇದನ್ನ ಸರ್ಕಾರದ ಗಮನ ಸೆಳೆಯಬೇಕು. ಅವರು ಇದನ್ನ ನಿಲ್ಲಿಸೋ ನಿಟ್ಟಿನಲ್ಲಿ ನಾವು ಕೈ ಜೋಡಿಸಿ ಹೋರಾಟ ಮಾಡಬೇಕು ಅಂತ ಹೇಳ್ತಾ, ಸರ್ಕಾರ ಏನಾದ್ರು ಇದನ್ನ ಜನರಿಗೆ ತೊಂದರೆ ಕೊಟ್ಟಿದ್ದೆ ಆದ್ರೆ ಉಗ್ರವಾದ ಹೋರಾಟನ ಕೂಡ ರೂಪಿಸ್ತೀವಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಶುಕ್ರವಾರ ಸರ್ವೆ ನಂಬರಲ್ಲಿ ಅಲ್ಲಿ ಸರ್ವೆ ನಂಬರಲ್ಲಿರುವ ಶೆಟ್ಟೆಕೆರೆಪಾಳ್ಯ ಗ್ರಾಮದಲ್ಲಿ ಸುಮಾರು 30 ಎಕರೆ ಜಾಗದಲ್ಲಿ ಇವಾಗ ಕಾರಿಡಾರ್ ಅನ್ನೋ ಹೆಸರಲ್ಲಿ ಕೆರಕಲ್ ರಿಂಗ್ ರೋಡು ಅನ್ನೋದರಲ್ಲಿ ಸುಮಾರು 2005ರಲ್ಲಿ ಇದು ಸರ್ವೆ ಆಗಿತ್ತು. ಅದರಿಂದ ಒಂದು ಕಡೆಗೆ ಸರ್ವೆ ಆಗಿ ಅದು ಫಾರೆಸ್ಟ್ರಿಂದ ತಡೆ ಆಗಿ ಮತ್ತೆ ಅದು 1 ವರ್ಷ ಕೈ ಬಿಟ್ಟು ಮತ್ತೆ 2006, 2007ರಲ್ಲಿ ಮತ್ತೆ ಪುನಃ ರೈಟ್ ಸೈಡ್ಗೆ ಅದು ತಂದರು. ಮತ್ತೆ ಅಲ್ಲಿ ತಂದಾದ ಮೇಲೆ
ಈ ನೈಸ್ ರೋಡ್ ಪಕ್ಕದಲ್ಲಿ ಇರುವಂಥವರು ಕೇಸ್ಗಳು ಹಾಕಿ ಅದನ್ನ 5 ಕಿಲೋಮೀಟರ್ ದೂರ ಹೋಗ್ಬೇಕಂತ ಹೇಳಿ ಸಹ ಅದು ಕೈ ಬಿಡಲಾಗಿದೆ ಎಣ್ಣೆ ಅಂತ ಹೇಳಿ ನಮಗೆ ಎಲ್ಲರಿಗೆ ಗೊತ್ತಾಯಿತು. ಆವಾಗ ನಾವು ಅಲ್ಲಿ ಇರೋ ಭೂಮಿಯನ್ನು ಆ ಗ್ರಾಮದ ಸುಮಾರು 200-300 ವರ್ಷಗಳಿರುವ ಇತಿಹಾಸದ ಗ್ರಾಮ. ನಾವು ಕಾಲದಿಂದ ಅಲ್ಲಿ ವಾಸ ಇರುವಂಥ ಹಳದರು, ನಮ್ಮ ತಾತ ಮುತ್ತಾದರು ಎಲ್ಲ ಮಣ್ಣು ಕೆಲಸ ಮಾಡುವಂಥ ಬೋವಿ ಜನಾಂಗ ಸೇರಿರುವ ನಾವು ಬೋವಿ ಜನಾಂಗದವರು. ಆದರೆ ರೋಡ್ ಕೆಲಸ, ಬಾವಿ ಕೆಲಸ ಮತ್ತು ಡ್ಯಾಮ್ಗಳು, ರಸ್ತೆ ನಿರ್ಮಾಣ ಮಾಡುವಂಥ ಬೋವಿ ಜನಾಂಗದವರು ವಾಸವಾಗಿರುವ ಎಲ್ಲ ಜನಾಂಗಕ್ಕೆ ನಾವು ಅಲ್ಲಿ ಇರುವ ಕೆಲ ಭೂಮಿಯಲ್ಲಿ ಮನೆಗಳು ಕಟ್ಕೊಂಡಿದ್ದ ಮೇಲೆ ಇವಾಗ 20 ವರ್ಷ ಆದ ಮೇಲೆ ಸಹ 2 ಕಡೆಯೂ ನೋಟಿಸ್ಗಳನ್ನು ಕೊಟ್ಟು ಮೆಡಿಕಲ್ ರಿಂಗ್ ರೋಡ್ ಇದಾಗುತ್ತೆ ಅಂತ ಹೇಳಿ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸಹ ಬಿಡಿಗೆ ಎಲ್ಲ ಅಪ್ಲಿಕೇಶನ್ ಅನ್ನು ಕೊಟ್ಟು ವಿಧಾನಸೌಧದಲ್ಲಿ ಸಾಹೇಬರಿಗೆ, ಸಿಂಗ್ರಿ ಸಾಹೇಬರಿಗೆ, DK ಸಾಹೇಬರಿಗೆ ಕೊಟ್ಟಿದ್ದೀವಿ. ಇದಕ್ಕೂ ಮುಂಚೆ ಒಂದ್ಸಲ DK ಸಾಹೇಬರು ಶ್ರೀಕೃಷ್ಣ ಬಂದು ಕೊನೆಗಾಲದಲ್ಲಿ ಮೀಟಿಂಗ್ ಇಟ್ಟು ಎಲ್ಲ ಗೋವಿ ಜನಾಂಗಕ್ಕೆ ನಾವು ಎಲ್ಲ ಸಹಾಯ ಮಾಡ್ತೇವೆ, ಯಾವ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡಲ್ಲ ಈ ಗೋವಿ ಜನಾಂಗಕ್ಕೆ ಅಂತ ಹೇಳಿ ನಮ್ಮ ಸಹಕಾರವು ಕೊಟ್ಟಿದ್ದರು. ಆದ್ದರಿಂದ ಇವಾಗ ನಮಗೆ ಸುಮಾರು 5,000 ಜನ ಇದ್ದೀವಿ ಅಲ್ಲಿ, ಎಲ್ಲ ಮಠ ಕಟ್ಕೊಂಡು, ಮನೆಗಳು ಕಟ್ಕೊಂಡು. ಆದ್ದರಿಂದ ಇವಾಗ ನಮಗೆ ಭಾಳ ತೊಂದರೆ ಆಗ್ತದೆ. ಇದೇನಾದರೂ ರೋಡ್ ಹೋಗಿ ನಮ್ಮ ಸ್ಥಳಾಂತರ ಮಾಡಿದ್ರೆ ನಾವೆಲ್ಲ ವಿಷಯ ಕುಡಿದು ಸರ್ಕಾರದಿಂದ ಹೆಸರು ಹೇಳಿ ನಾವು ಪ್ರಾಣ ಬಿಡಬೇಕಾಗುತ್ತೆ ಸ್ವಾಮಿ. ಆದ್ದರಿಂದ ದಯವಿಟ್ಟು ಈ ರಸ್ತೆನ 3 ಕಡೆನೇ ಬೇಕಾಗಿಲ್ಲ, ಬೇರೆ ಕಡೆ ಭೂಮಿ ಇದೆ, ಬೇರೆ ಕಡೆ ಕಟ್ಕೊಳ್ಳಿ, ಅಲೆದಾಳಿದೆ, ಇನ್ನೂ ದೂರ ಇದೆ. ಆದ್ದರಿಂದ ದಯವಿಟ್ಟು ಈ ರಸ್ತೆಯನ್ನು ನಮಗೆ ಕೈ ಬಿಡಬೇಕಂತ ಕೇಳ್ಕೊಳ್ತೀನಿ.